ಪ್ರೊಸೀಜರ್. ಲಾಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಏನು ಹೇಳಿದ್ದೆ, ಬ್ರಿಸ್ಟ್ ಪ್ರೊಸೀಜರ್ ಒಳಗೆ 3 ಟೈಪ್ಸ್ ಆಫ್ ಪ್ರೊಸೀಜರ್ಸ್ ಬರ್ತವೆ ಅಂತ ಹೇಳಿದ್ದೆ. ಅದ್ರೊಳಗೆ ಫಸ್ಟ್ ಒನ್ ವೆಸೆಕ್ಟೊಮಿ ಎಕ್ಸ್ಪ್ಲೇನು ಮಾಡಿದ್ದೆ. ಇದ್ರೊಳಗೆ ಸೆಕೆಂಡ್ ಒನ್ ಯಾವುದು, ಫೈಬ್ರೋ ಅಡಿನೆಕ್ಟೊಮಿ. ಯಾವುದು ಸೆಕೆಂಡ್ ಒನ್, ಫೈಬ್ರೋ ಅಡಿನೆಕ್ಟೊಮಿ. ಫಸ್ಟ್ ನಾವೇನು ತಿಳ್ಕೊಳ್ಳೋಣ, ಫೈಬ್ರೋ ಅಡಿನೋಮಾ ಅಂದರೆ ಏನಂತ ತಿಳ್ಕೊಳ್ಳೋಣ. ಏನು ಫೈಬ್ರೋ adenoma, a non-cancerous breast tumor that most often occurs in a young women. ಇದೇನು ನಾನ್ ಕ್ಯಾನ್ಸರ್ ಬ್ರೆಸ್ಟ್ ಟ್ಯೂಮರ್. ಏನಿದು ಫೈಬ್ರೋಡಿನೋಮಾ ಅಂದ್ರೇನು, ನಾನ್ ಕ್ಯಾನ್ಸರ್ಸ್ ಬ್ರೆಸ್ಟ್ ಟ್ಯೂಮರ್. ಇನ್ನು ನಾನ್ ಕ್ಯಾನ್ಸರ್ಸ್ ಬ್ರೆಸ್ಟ್ ಟ್ಯೂಮರ್ ದಟ್ ಮೋಸ್ಟ್ ಆಫನ್ ಆಕ್ಟರ್ಸ್ ಇನ್ ಯಂಗ್ ವುಮೆನ್. ಇದು ಜಾಸ್ತಿ ಎಲ್ಲಿ ಕಾಣಿಸುತ್ತೆ, ಯಂಗ್ ವುಮೆನ್ ಒಳಗೆ ಕಾಣಿಸುತ್ತೀವಿ. ಇದ್ರಾಗ ಆಗ್ತೈತಿ ಜಾಸ್ತಿ, ಯಂಗ್ ವುಮೆನ್ಸ್ಗೆ ಆಗ್ತೈತಿ. ನೆಕ್ಸ್ಟ್ ಒಂದು, ಇಟ್ ಮೇ ಕಾಸ್ ವೇರಿಯೇಷನ್ಸ್ ಇನ್ ದಿ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್. ಏನಾಗ್ತೈತಿ, ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಒಳಗೆ ಏನಾಗ್ತೈತಿ, ವೇರಿಯೇಷನ್ಸ್ ಕಾಣಿಸ್ತಾವ. ಅಂದ್ರೇನು, ಫೈಬ್ರೋಡಿನೋಮಾ ಅಂದ್ರೇನು, ನಾನ್ ಕ್ಯಾನ್ಸರ್ ಬ್ರೆಸ್ಟ್ ಟ್ಯೂಮರ್ ಏನಾಗುತ್ತೆ, ಬ್ರೆಸ್ಟ್ ಟ್ಯೂಮರ್ ಆಗಿದ್ರೆ ಏನಾಗ್ತೈತಿ, ಫೈಬ್ರೋಡಿನೋಮಾ ಅಂತಾರೆ. ದಟ್ ಮೋಸ್ಟ್ ಇದೆದ್ರೊಳಗೆ ಕಾಣಿಸುತ್ತಾ, ಯಂಗ್ ವುಮೆನ್ಸ್ಗೆ ಕಾಣಿಸ್ತಾವೆ. ಫಸ್ಟ್ ಆದಮೇಲೆ ಏನು, ಸೆಕೆಂಡ್ ಕಾಸ್ ವೇರಿಯೇಷನ್ಸ್ ಇನ್ ದಿ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್. ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಒಳಗೆ ನಮಗೆ ಏನಾಗ್ತೈತಿ, ವೇರಿಯೇಷನ್ಸ್ ಕಾಣಿಸುತ್ತೆ. ನೆಕ್ಸ್ಟ್ ಒಂದು ಫೈಬ್ರೋ ಅಡಿನೆಕ್ಟೊಮಿ. ಎಕ್ಟೊಮಿ ಅಂದ್ರೆ ಏನಂತ ಹೇಳಿದೆ, ರಿಮೂವಲ್. ಏನಂತ ಹೇಳಿದೆ, ರಿಮೂವಲ್. ಎಕ್ಟೊಮಿ ಅಂದ್ರೆ ಏನಂತ ಹೇಳಿದೆ, ರಿಮೂವಲ್. ಫೈಬ್ರೋಡಿನೆಕ್ಟೊಮಿ ಅಂದ್ರೆ ಏನಂತ ನೋಡೋಣ. Fibroadenectomy, it is a surgical procedure to remove a fibroadenoma benign. Benign ಅಂದ್ರೆ ಏನು, benign ಅಂದ್ರೆ ನಾನ್ ಕ್ಯಾನ್ಸರ್ ಸೆಲ್ಸ್. ಏನು benign ಅಂದ್ರೆ ಏನಾಗ್ತೈತಿ, ನಾನ್ ಕ್ಯಾನ್ಸರ್ ಸೆಲ್ಸ್ ಅಂದ್ರೆ ಏನು. ಫೈಬ್ರೋಡಿನೆಕ್ಟೊಮಿ ಅಂದ್ರೇನು, ಇಟ್ ಈಸ್ ಅ ಸರ್ಜಿಕಲ್ ಪ್ರೊಸೀಜರ್ ಟು ರಿಮೂವಲ್ ಆಫ್ ನಾನ್ ಕ್ಯಾನ್ಸರ್ ಸೆಲ್ಸ್. ನಾನ್ ಕ್ಯಾನ್ಸರ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೆ ಏನಂತಾರ, ಫೈಬ್ರೋ ಅಡಿನೆಕ್ಟೊಮಿ. ಇದೇನು ಫೈಬ್ರೋ ಅಡಿನೋಮಾ ಅಂದ್ರೇನು, ನಾನ್ ಕ್ಯಾನ್ಸರ್ ಬ್ರೆಸ್ಟ್ ಟ್ಯೂಮರ್ ಆಗಿರ್ತಾವು. ಇದು ಅದ್ರ ಜಾಸ್ತಿ ಯಾರಿಗೆ ಕಾಣಿಸುತ್ತೆ, ಯಂಗ್ ವುಮೆನ್ಸ್ಗೆ ಆಗ್ತೈತಿ. ಮತ್ತು ಇದೇನು, ಇಟ್ ವೇರಿಯೇಷನ್ಸ್ ಇನ್ ದಿ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಒಳಗೆ ಏನಾಗ್ತಾವೆ, ನಮ್ಗೆ ವೇರಿಯೇಷನ್ಸ್ ಕಾಣಿಸ್ತವೆ. ಆಮೇಲೆ ಫೈಬ್ರೋ ಅಡಿನೆಕ್ಟೊಮಿ ಅಂದ್ರೇನು, ಇಟ್ ಇಸ್ ಅ ಸರ್ಜಿಕಲ್ ಪ್ರೊಸೀಜರ್ ಟು ರಿಮೂವಲ್ ಆಫ್ ನಾನ್ ಕ್ಯಾನ್ಸರ್ ಸೆಲ್ಸ್. ಬನಾನ್ ಅಂದ್ರೇನು, ನಾನ್ ಕ್ಯಾನ್ಸರ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೆ ಏನಂತಾರ, ಫೈಬ್ರೋ ಅಡಿನೆಕ್ಟೊಮಿ ಅಂತ ಹೇಳ್ತಾರೆ. ಈಗ ಇಂಡಿಕೇಶನ್ಸ್ ಅಂದ್ರೇನೆ ಇದೆ, ಯಾವ್ಯಾವ ರೀಸನ್ಸ್ಗೆ ಮಾಡ್ತಾರೆ. ಫಸ್ಟ್ ಒನ್ ಏನು, ಲಾರ್ಜ್ ಸೈಜ್. ಏನಾದ್ರೂ ಮಾಡ್ತಾರೆ, ಬ್ರೆಸ್ಟ್ ಲಾರ್ಜ್ ಸೈಜ್ ಆದ್ರೂ ಇದನ್ನ ಫೈಬ್ರೋಡಿನೆಕ್ಟೊಮಿ ಪ್ರೊಸೀಜರ್ನ ಮಾಡ್ತಾರೆ. ಸೆಕೆಂಡ್ ಒನ್, ಪೇನ್ ಆರ್ ಡಿಸ್ಕಂಫರ್ಟ್. ಏನಾಗ್ತಿರ್ತೈತೆ ಅವರಿಗೆ, ಪೇನ್ ಕೂಡ ಆಗ್ತಿರ್ತೈತಿ ಮತ್ತು ಡಿಸ್ಕಂಫರ್ಟ್ ಕೂಡ ಅನಿಸ್ತಿರ್ತೈತೆ ಅವರಿಗೆ. ಥರ್ಡ್ ಒನ್, ಅಟೈಪಿಕಲ್ ಅಪಿಯರೆನ್ಸ್ ಆನ್ ಇಮೇಜಿಂಗ್. ಅಟೈಪಿಕಲ್ ಅಪಿಯರೆನ್ಸ್ ಆನ್ ಇಮೇಜಿಂಗ್ ಅಂತಂದರೆ, ಈ ನಾವು ಎಕ್ಸ್ರೇ ಒಂದೇನೋ ರಿಪೋರ್ಟ್ ತಗೋತೀವಿ ಅಂದ್ರೆ ಅದ್ರೊಳಗೆ ಏನಿರ್ತೈತಿ, ನಮ್ಗೆ ನಾರ್ಮಲ್ ಆಗಿ ಬಂದಿರಲ್ಲ. ಬ್ರೆಸ್ಟ್ ಏನಾಗ್ತಿರ್ತಾವು, ನಾರ್ಮಲ್ ಆಗಿ ಕಾಣಿಸ್ತಿರಲ್ಲ. ಅದಕ್ಕೆ ಏನಿರ್ತಾರ, ಅಟೈಪಿಕಲ್ ಅಪಿಯರೆನ್ಸ್ ಆನ್ ಇಮೇಜಿಂಗ್ ಅಂತ ಹೇಳ್ತಾರೆ. ಫೋರ್ತ್ ಒನ್ ಏನು, ಸಸ್ಪೇಷಿಯಸ್ ಬಯಾಪ್ಸಿ ರಿಸಲ್ಟ್. ಸಸ್ಪೇಷಿಯಸ್ ಬಯಾಪ್ಸಿ ರಿಸಲ್ಟ್ ಅಂದ್ರೆ ಏನಂತಂದ್ರ, ನಾವು ಬಯಾಪ್ಸಿ ಟೆಸ್ಟ್ ಮಾಡಿದಾಗ ಟಿಶ್ಯೂಸ್ ಕರೆಕ್ಟಾಗಿ ಕಾಣ್ತಿರಲ್ಲ. ಅದಕ್ಕೆ ಏನಂತಾರ, ಸಸ್ಪೇಷಿಯಸ್ ಬಯಾಪ್ಸಿ ರಿಸಲ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಂಡಿಕೇಶನ್ಸ್ ಯಾವ್ಯಾವ ಬರ್ತಾವು, ಲಾರ್ಜ್ ಸೈಜ್, ಪೇನ್ ಆ್ಯಂಡ್ ಡಿಸ್ಕಂಫರ್ಟ್, ಅಟೈಪಿಕಲ್ ಅಪಿಯರೆನ್ಸ್ ಆನ್ ಇಮೇಜಿಂಗ್, ಫೋರ್ತ್ ಒನ್ ಸಸ್ಪೇಷಿಯಸ್ ಬಯಾಪ್ಸಿ ರಿಸಲ್ಟ್. ಇವು 4 ಏನು ಇಂಡಿಕೇಶನ್ಸ್ ಆಫ್ ಫೈಬ್ರೋ ಅಡಿನೆಕ್ಟೊಮಿ. ನೆಕ್ಸ್ಟ್ ಒನ್ ಏನು, ಅನಸ್ತೇಷಿಯಾ. ಈ ಪ್ರೊಸೀಜರ್ಗೆ ಅನಸ್ತೇಷಿಯಾ ಕೊಡ್ತಾರ. ಲೋಕಲ್ ಅನಸ್ತೇಷಿಯಾ ವಿತ್ ಸೆಡೇಷನ್ ಆರ್ ಜನರಲ್ ಅನಸ್ತೇಷಿಯಾ. ಇದಕ್ಕೆ ಕಾಮನ್ ಆಗಿ ಲೋಕಲ್ ಅನಸ್ತೇಷಿಯಾ ವಿತ್ ಸೆಡೇಷನ್ ಕೊಡ್ತಾರೆ. ಸಮ್ ಟೈಮ್ಸ್ ಅದೇನಾದ್ರೂ ನಮ್ಗೆ ಭಾಳ ಇದಿತ್ತಂದ್ರೆ ಅವಾಗ ಏನು ಮಾಡ್ತಾರೆ, ಜನರಲ್ ಅನಸ್ತೇಷಿಯಾ ಕೊಟ್ಟು ಈ ಪ್ರೊಸೀಜರ್ನ ಮಾಡ್ತಾರೆ. ನೆಕ್ಸ್ಟ್ ಒಂದು ಪೊಸಿಷನ್ ಯಾವ್ದು ಕೊಡ್ತಾರೆ, ಸುಪೈನ್ ಪೊಸಿಷನ್ ಯಾವ್ದು ಕೊಡ್ತಾರೆ, ನಾರ್ಮಲಾಗಿ ಸುಪೈನ್ ಪೊಸಿಷನ್. ನೆಕ್ಸ್ಟ್ ಪೇಂಟಿಂಗ್ ವಿತ್ 5% or 10% ಬೆಟಾಡಿನ್ ಸೊಲ್ಯೂಷನ್. ಬೆಟಾಡಿನ್ 5% ಅಲ್ಲ 10% ಬೆಟಾಡಿನ್ ಸೊಲ್ಯೂಷನ್ ಏನು ಮಾಡ್ತಾರೆ, ಪೇಂಟಿಂಗ್ ಮಾಡ್ತಾರೆ. ನೆಕ್ಸ್ಟ್ ಡ್ರಾಪಿಂಗ್ ಅಂದರೆ ಡ್ರಾಪಿಂಗ್ ವಿತ್ ಸ್ಟೆರೈಲ್ ಶೀಟ್. ನಾವು ಈಗ ಏನೇನು ಮಾಡಿದ್ವಿ, ಇಂಡಿಕೇಶನ್ಸ್ ನೋಡಿದ್ವಿ. ಅನಸ್ತೇಷಿಯಾ ಕೊಡ್ತಾರೆ ಅಂದರೆ ಲೋಕಲ್ ವಿತ್ ಸೆಡೇಷನ್ ಆರ್ ಜನರಲ್ ಅನಸ್ತೇಷಿಯಾ ಕೊಡ್ಬೋದು. ಮತ್ತು ಪೊಸಿಷನ್ ಸುಪೈನ್ ಪೊಸಿಷನ್, ಪೇಂಟಿಂಗ್ 5% ಬೆಟಾಡಿನ್ಲಿಂದ ಮಾಡ್ತಾರೆ. ಡ್ರಾಪಿಂಗ್ ಸ್ಟೆರೈಲ್ ಶೀಟ್ನ ಡ್ರಾಪಿಂಗ್ ಮಾಡ್ತಾರೆ. ನೆಕ್ಸ್ಟ್ ಏನು, ಪ್ರೊಸೀಜರ್. ನೆಕ್ಸ್ಟ್ ಒಂದೀಗ ಪ್ರೊಸೀಜರ್, ದಿ ಲಾಂಗಿಟ್ಯೂಡಿನಲ್ ಇನ್ಸಿಷನ್ ಮೇಡ್ ಫಾರ್ ದಿ ಸ್ಕಿನ್.
ಲಾಂಗಿಟ್ಯೂಡಿನಲ್ ಇನ್ಸಿಷನ್, ಈ ಪ್ರೊಸೀಜರ್ಗೆ ಯಾವ ಇನ್ಸಿಷನ್ ಮಾಡ್ತಾರೆ? ಲಾಂಗಿಟ್ಯೂಡಿನಲ್ ಇನ್ಸಿಷನ್ ಮೇಡ್ ಫಾರ್ ದಿ ಸ್ಕಿನ್ ಮಾಡ್ತಾರೆ. ದಿ ಸ್ಕಿನ್ ಫ್ಲಾಪ್ಸ್ ಆರ್ ಡೆವಲಪ್ಸ್ ಆ್ಯಂಡ್ ರಿಮೂವ್ಡ್ ಆ್ಯಂಡ್ ದ ಫೇಶಿಯಲ್ ಮಸಲ್ ಡಿಸೆಕ್ಟೆಡ್ ಫ್ರಮ್ ಅಂಡರ್ಲೈನ್ ಸ್ಟ್ರಕ್ಚರ್. ನಾವು ಸ್ಕಿನ್ ಇನ್ಸಿಷನ್ ಮಾಡಿದ್ಮೇಲೆ ಏನು ಮಾಡ್ತೈತಿ? ಸ್ಕಿನ್ ಫ್ಲಾಪ್ಸ್ ಏನಾಗಿರ್ತಾವೆ? ಡೆವಲಪ್ಸ್ ಆಗಿರ್ತಾವೆ. ನಾವು ಇನ್ಸಿಷನ್ ಮಾಡಿದ್ಮೇಲೆ ಏನಾಗ್ತೈತಿ? ಅಲ್ಲಿ ಏನಾಗಿರ್ತಾವೆ? ಸ್ಕಿನ್ ಫ್ಲಾಪ್ಸ್ ಡೆವಲಪ್ ಆಗಿರ್ತಾವೆ. ಅದನ್ನ ಏನು ಮಾಡ್ಬೇಕು? ನಾವು ರಿಮೂವ್ ಮಾಡಬೇಕು. ಏನು ಮಾಡಬೇಕು? ರಿಮೂವ್ ಮಾಡಿ ದ ಫೇಶಿಯಲ್ ಮಸಲ್ ಡಿಸೆಕ್ಟೆಡ್ ಫ್ರಮ್ ಅಂಡರ್ಲೈನ್ ಸ್ಟ್ರಕ್ಚರ್. ಇಲ್ಲ ಅದಾದ್ಮೇಲೆ ರಿಮೂವ್ ಮಾಡಿದ ಏನು ಕಾಣ್ತೈತಿ ನಮ್ಗೆ? ಫೇಶಿಯಲ್ ಮಸಲ್ ಕಾಣುತ್ತೆ. ಅದನ್ನ ನಾವೇನು ಮಾಡಬೇಕು? ಡಿಸೆಕ್ಟೆಡ್ ಮಾಡಿ ಇಟ್ಕೋಬೇಕು. ಆಮೇಲೆ ಆಫ್ಟರ್ ಆಕ್ಸಿಲರಿ ಡಿಸೆಕ್ಟಿಂಗ್ ದಿ ಬ್ರೆಸ್ಟ್ ಟಿಶ್ಯೂ ಆ್ಯಂಡ್ ಫೈಬ್ರೋಡೆನಮಾ ಆರ್ ರಿಮೂವಲ್. ಇನ್ನು ನಾವು ಫೇಶಿಯಲ್ ಮಸಲ್ ಡಿಸೆಕ್ಟೆಡ್ ಫ್ರಮ್ ಮಾಡ್ಕೊಂಡಿದ್ಮೇಲೆ ಏನಾಗ್ತೈತಿ ನಮ್ಗೆ? ಡಿಸೆಕ್ಟೆಡ್ ದಿ ಬ್ರೆಸ್ಟ್ ಟಿಶ್ಯೂ ಆ್ಯಂಡ್ ಆರ್ ಫೈಬ್ರೋಡೆನಮಾ ಏನು ಮಾಡಬೇಕು? ರಿಮೂವ್ ಮಾಡಬೇಕು. ಆಮೇಲೆ ಡ್ಯೂರಿಂಗ್ ಅ ರಿಮೂವಿಂಗ್ ಆಫ್ ಅ ಬ್ರೆಸ್ಟ್ ಟಿಶ್ಯೂ ಟು ಅವಾಯ್ಡ್ ಇಂಜುರಿ ಫಾರ್ ದಿ ವೆಸಲ್ಸ್ ಆ್ಯಂಡ್ ನರ್ವ್ ಸಪ್ಲೈಸ್. ನಾವು ಬ್ರೆಸ್ಟ್ ಟಿಶ್ಯೂನ ರಿಮೂವ್ ಮಾಡುವಾಗ ವೆಸಲ್ಸ್ಗೆ, ನರ್ವ್ ಸಪ್ಲೈಗೆ ಏನೂ ಇಂಜುರಿ ಆಗ್ಲಾರ್ದಂಗೆ ಏನು ಮಾಡಬೇಕು? ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ದೆನ್ ವಾಶ್ ದಿ ವೂಂಡ್ ವಿತ್ ನಾರ್ಮಲ್ ಸಲೈನ್ ಆ್ಯಂಡ್ ಕ್ಲೀನ್ ವಿತ್ ಸ್ಟೆರೈಲ್ ಮಾಪ್ಸ್. ನಾವೀಗ ಏನು ಮಾಡಿದ್ವಿ? ಫೈಬ್ರೋಡೆನಮಾ ರಿಮೂವ್ ಮಾಡಿದ್ವಿ. ಆಮೇಲೆ ಅಲ್ಲೇನು ನರ್ವ್ಸಿಗೆ ಮತ್ತು ವೆಸಲ್ಸಿಗೆ ಏನು ಇಂಜುರಿ ಆಗ್ಲಾರ್ದಂಗೆ ಅವಾಯ್ಡು ಮಾಡಿ ನಾವೇನು ಮಾಡಬೇಕು? ವೂಂಡ ನಾರ್ಮಲ್ ಸಲೈನ್ಲಿಂದ ವಾಶ್ ಮಾಡಿ ಸ್ಟೆರೈಲ್ ಕ್ಲೀನ್ ಮಾಪ್ಲೆ ಕ್ಲೀನ್ ಮಾಡಬೇಕು. ಆಫ್ಟರ್ ದಿ ವಾಷಿಂಗ್ ದಿ ವೂಂಡ್ ದ ಡ್ರೈನ್ ಶುಡ್ ಬಿ ಫಿಕ್ಸ್ಡ್. ವೂಂಡ್ ವಾಶ್ ಆನ್ ಮಾಡಿದ್ಮೇಲೆ ಏನು ಮಾಡಬೇಕು? ನಾವು ಡ್ರೈನ್ನ ಫಿಕ್ಸ್ ಮಾಡಬೇಕು. ಡ್ರೈನ್ ಎದಕ್ಕೆ ಫಿಕ್ಸ್ ಮಾಡ್ತಾರೆ? ವೇಸ್ಟ್ ಫ್ಲೂಯಿಡ್ಸ್ ಏನಾರು ಇದ್ರೆ ಹೊರಗೆ ಬರುತ್ತೆ ಅಂತ ಅದಕ್ಕೆ ಏನು ಮಾಡ್ತಾರೆ? ನಾವು ಡ್ರೈನ್ನ ಫಿಕ್ಸ್ ಮಾಡಿ ಇಡ್ತೀವಿ. ಆಮೇಲೆ ಏನು? ಆಫ್ಟರ್ ದಿ ಫಿಕ್ಸೇಷನ್ ಆಫ್ ಡ್ರೈನ್ ದ ಫೇಶಿಯಲ್ ಮಸಲ್ ಈಸ್ ಕ್ಲೋಸ್ಡ್ ವಿತ್ ನಾನ್ ಅಬ್ಸರ್ವೇಬಲ್ ಸೂಚರ್ ಮಟೀರಿಯಲ್. ಫೇಶಿಯಲ್ ಮಸಲ್ನ ನಾವು ಇದರಲ್ಲಿದ್ದು ಕ್ಲೋಸ್ ಮಾಡಬೇಕು. ನಾನ್ ಅಬ್ಸರ್ವೇಬಲ್ ಸೂಚರ್ ಮಟೀರಿಯಲಿಂದ ಅಥವಾ ಸ್ಕಿನ್ ಸ್ಟಪಲ್ನಿಂದ ಏನು ಮಾಡ್ಬೇಕು? ನಾವು ಸೂಚರ್ ಇದರಿಂದ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿಂದ ನಾವೇನು ಮಾಡ್ತೀವಿ? ಆಫ್ಟರ್ ದಿ ಸ್ಕಿನ್ ಕ್ಲೋಸಿಂಗ್ ದ ಡ್ರೈನೇಜ್ ಶುಡ್ ಬಿ ಅಪ್ಲೈಡ್ ವಿತ್ ಸ್ಟೆರೈಲ್ ಟೆಕ್ನಿಕ್. ಎಲ್ಲ ಸ್ಕಿನ್ ಎಲ್ಲ ಕ್ಲೋಸ್ ಮಾಡಿದ್ಮೇಲೆ ಏನು ಮಾಡಬೇಕು? ಸ್ಟೆರೈಲ್ ಟೆಕ್ನಿಕ್ಕನ್ನು ಅಪ್ಲೈ ಮಾಡಬೇಕು. ಏನೋ ಪ್ರೊಸೀಜರ್ ಏನೈತಿ? ಯಾವ ಇನ್ಸಿಷನ್ ಮಾಡ್ತಾರೆ ಈ ಪ್ರೊಸೀಜರ್ಗೆ? ಲಾಂಗಿಟ್ಯೂಡಿನಲ್ ಇನ್ಸಿಷನ್ ಮೇಡ್ ಫಾರ್ ದಿ ಸ್ಕಿನ್. ಸರ್ಜನ್ ಯಾವ ಇನ್ಸಿಷನ್ ಮಾಡ್ತಾರೆ? ಲಾಂಗಿಟ್ಯೂಡಿನಲ್ ಇನ್ಸಿಷನ್. ಇನ್ಸಿಷನ್ ಮಾಡಿದ್ಮೇಲೆ ಏನಾಗಿರ್ತಾವೆ? ಇಲ್ಲಿ ಸ್ಕಿನ್ ಫ್ಲಾಪ್ಸ್ ಆರ್ ಡೆವಲಪ್ಸ್. ಏನಾಗಿರ್ತಾವೆ? ಸ್ಕಿನ್ ಫ್ಲಾಪ್ಸ್ ಏನಾಗಿರ್ತಾವೆ? ಡೆವಲಪ್ಸ್ ಆಗಿರ್ತಾವೆ. ಅದನ್ನ ನಾವೇನು ಮಾಡಬೇಕು? ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಂದ ಏನಾಗ್ತೈತಿ? ಫೇಶಿಯಲ್ ಮಸಲ್ ಕಾಣುತ್ತೆ. ಅದನ್ನ ನಾವೇನು ಮಾಡಬೇಕು? ಡಿಸೆಕ್ಟೆಡ್ ಫ್ರಮ್ ಅಂಡರ್ಲೈನ್ ಸ್ಟ್ರಕ್ಚರ್. ಏನು ಮಾಡಬೇಕು? ಫೇಶಿಯಲ್ ಮಸಲ್ನ ಡಿಸೆಕ್ಟೆಡ್ ಫ್ರಮ್ ಅಂಡರ್ಲೈನ್ ಸ್ಟ್ರಕ್ಚರ್. ಅದಾದ್ಮೇಲೆ ಆಫ್ಟರ್ ಆಕ್ಸಿಲರಿ ಡಿಸೆಕ್ಟಿಂಗ್ ದಿ ಬ್ರೆಸ್ಟ್ ಟಿಶ್ಯೂ ಆ್ಯಂಡ್ ಫೈಬ್ರೋಡೆನಮಾ ಆರ್ ರಿಮೂವಲ್. ಏನಾಗ್ತೈತಿ? ಬ್ರೆಸ್ಟ್ ಟಿಶ್ಯೂ ಆ್ಯಂಡ್ ಫೈಬ್ರೋಡೆನಮಾ ಆರ್ ಏನಾಗ್ತೈತಿ? ರಿಮೂವಲ್ ಆಗ್ತೈತಿ. ಅವಾಗ ನಾವು ಬ್ರೆಸ್ಟ್ ಟಿಶ್ಯೂನ ಮತ್ತು ಫೈಬ್ರೋಡೆನಮಾ ರಿಮೂವ್ ಮಾಡುವಾಗ ವೆಸಲ್ಸಿಗೆ, ನರ್ವ್ಸ್ ಸಪ್ಲೈಗೆ ಏನಾಗ ಇಂಜುರಿ ಆಗ್ಲಾರ್ದಂಗೆ ಏನು ಮಾಡ್ಬೇಕು? ನಾವು ಅವಾಯ್ಡ್ ಮಾಡ್ಕೋಬೇಕು. ಅವಾಯ್ಡ್ ಮಾಡಿಕೊಂಡು ದೆನ್ ವೂಂಡ್ ವಿತ್ ಎಲ್ಲ ರಿಮೂವ್ನ ಮಾಡಿದ್ಮೇಲೆ ಏನು ಮಾಡಬೇಕು? ವೂಂಡ್ನ ನಾರ್ಮಲ್ ಸಲೈನ್ಲಿಂದ ವಾಶ್ ಮಾಡಿ ಕ್ಲೀನ್ ಮಾಪ್ಲಿಂದ ಕ್ಲೀನ್ ಮಾಡಬೇಕು. ಆಫ್ಟರ್ ದಿ ವಾಷಿಂಗ್ ವೂಂಡ್ ದ ಡ್ರೈನ್ ಶುಡ್ ಬಿ ಫಿಕ್ಸ್ಡ್. ಆಮೇಲೆ ಏನು ಮಾಡ್ಬೇಕು? ನಾವು ಡ್ರೈನ್ನ ಫಿಕ್ಸೇಷನ್ ಮಾಡ್ಕೋಬೇಕು. ಡ್ರೈನ್ ಫಿಕ್ಸೇಷನ್ ಮಾಡಿದ್ಮೇಲೆ ಸ್ಕಿನ್ನ ನಾನ್ ಅಬ್ಸರ್ವೇಬಲ್ ಸೂಚರ್ ಮಟೀರಿಯಲ್ ಆರ್ ಸ್ಕಿನ್ ಸ್ಟಪಲ್ಸ್ಲಿಂದ ಕ್ಲೋಸ್ ಮಾಡಿಕೊಂಡು ಸ್ಟೆರೈಲ್ ಟೆಕ್ನಿಕ್ನ ಅಪ್ಲೈ ಮಾಡಬೇಕು. ಈಗ ನೆಕ್ಸ್ಟ್ ಏನು? ಈ ಪ್ರೊಸೀಜರ್ಗೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಇವಾಗ ಈ ಪ್ರೊಸೀಜರ್ಗೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಫಸ್ಟ್ ಒನ್ ಯಾವುದು? ಸ್ಕಿನ್ ಹೂಕ್. ಯಾವ್ಯಾವ್ದು ಯೂಸ್ ಮಾಡ್ತಾರೆ? ಸ್ಕಿನ್ ಹೂಕ್, ಟೂತ್ ಫೋರ್ಸೆಪ್ಸ್, ಮಸ್ಕಿಟೋ, ಅಲಿಸಾ ಫೋರ್ಸೆಪ್ಸ್, needle holder, kidney tray, bowel, cautery, non-tooth forceps, surgical blade, artery forceps, sponge holder, cat's paw, suction tube, curved scissor, straight scissor, mop, gown, pad, gauze piece, whole towel, plain towel. ನೀವು ಯಾರಾದರೂ ಟ್ರಾಲಿ ಹಚ್ಕೊಳಕ್ಕೆ ಇದಿಷ್ಟು ಏನು ಮಾಡ್ಬೇಕು? ನಾವು ಮೇಯ್ನಾಗಿ ನಾವು ಈ ಪ್ರೊಸೀಜರ್ ನಡೀತಿದೆ ಅಂದಮೇಲೆ ಅದಕ್ಕೆ ನಾವು ಟ್ರಾಲಿ ಹಚ್ಕೋಬೇಕಂತ ಬಂತಂದ್ರೆ ಯಾವುದೋ ಹಾಸ್ಪಿಟಲಲ್ಲಿ ವರ್ಕ್ ಮಾಡುವಾಗ ನಾವೇನು ಮಾಡ್ತಿರ್ಬೇಕು? ಗೌನು, ಪ್ಯಾಡ್, ಗಾಸ್ ಪೀಸ್, ಹೋಲ್ ಟವೆಲ್, ಪ್ಲೇನ್ ಟವೆಲ್ ಇದಿಷ್ಟು ಹಚ್ಕೋಬೇಕು. ಆಮೇಲೆ ಅವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಹಾಕೋಬೇಕು. ಯಾವ್ಯಾವು? ಸ್ಕಿನ್ ಹುಕ್ಕು, ಟೂತ್ ಫೋರ್ಸೆಪ್ಸು, ಮಸ್ಕಿಟೋ, ಆಲಿಸ್ ಫೋರ್ಸೆಪ್ಸು, ನೀಡಲ್ ಹೋಲ್ಡ್ರು, ಕಿಡ್ನಿ ಟ್ರೇ, ಬೋವೆಲ್, ಕಾಟ್ರಿ,
non-tooth forceps, surgical blade, artery forceps, palm shoulder, cat's paw, suction tube, core scissor, straight scissor. ಇದಿಷ್ಟೇನು ಫೈಬ್ರೋ ಅಡಿನೋಟೊಮಿ ಇಷ್ಟು ಸರ್ಜಿಕಲ್ ಈ ಪ್ರೊಸೀಜರ್ಗೆ ಏನು ಮಾಡ್ತಾರೆ, ಇಷ್ಟು ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತಾರೆ. This is all about fibro adenectomy. Thank you so much. Have a nice day.